ನಮಸ್ಕಾರ. ನನ್ನ ಹೆಸರು ಅಶ್ವಿನಿ. ಇವತ್ತು ಬರೀ ಮಾತಲ್ಲಿ ನಾನು ಎಂತ ಹೇಳ್ದೆ ಹೊರಟಿದ್ದೆ ಅಂದರೆ, ನನ್ನ ಮಗನ್ನ ನಿನ್ನೆಯ ಒಂದು ಮ್ಯೂಸಿಯಮ್ಮಿಗೆ ಪಿಕ್ನಿಕ್ಕಿಗೆ ಕರ್ಕೊಂಡು ಹೋಗಿದ್ದಿದ್ದ. ನೀವು ಮುಂಚೆನೇ ಎಲ್ಲ ಇಮ್ಯಾಜಿನ್ ಮಾಡಿ ಇಟ್ಕೊಂಡಿದ್ದೀರ, ಎಕ್ಸ್ಪೆಕ್ಟ್ ಮಾಡಿ ಇಟ್ಕೊಂಡಿದ್ದೀರ. ಅಲ್ಲಿ ಡೈನೋಸಾರ್ ಇರ್ತಡ, ಡೈನೋಸಾರ್ ಬೋನ್ಸ್ ಇರ್ತಡ, ಬೇಬೀಸ್ ಇರ್ತಡ, ಆ್ಯನಿಮಲ್ಸ್ ಇರ್ತಡ, ಸ್ನೇಕ್ ಇರ್ತಡ, ಎಲ್ಲ ಸುದ್ದಿ. ಆಲ್ಮೋಸ್ಟ್ ಒಂದು 2 ದಿವಸ ಅದರದ್ದೇ ಖುಷಿ, ಉಮೇದು, ಸುದ್ದಿನೇ ಸುದ್ದಿ. ಕರ್ಕೊಂಡು ಹೋದ. ಈ ಮಕ್ಳ ಹತ್ರ ಅಷ್ಟೆಲ್ಲ ತಿರ್ಗಲಾಗ್ತಿಲ್ಲ ಹೇಳಿ ಟೀಚರ್ಗಳೇ ಶಾರ್ಟ್ ಮಾಡಿಬಿಟ್ಟ ಪಿಕ್ನಿಕ್ನ. ಎಷ್ಟೆಷ್ಟು ಸಾಧ್ಯನೋ ಅಷ್ಟು ತಿರ್ಗಾಡಿಸ್ಕೊಂಡು ಬಂದ. ದೊಡ್ಡ ಮ್ಯೂಸಿಯಮ್ ಅದು, ಎಷ್ಟೆಷ್ಟು ಓಡಾಡಿಸ್ಕೊ ಬಂದ. ಆದರೆ ಇವಂಗೆ ಎಂತ ನೋಡೋಕ್ಕಾಗಿತ್ತೋ ಅದನ್ನು ತೋರಿಸಿದ್ವಿ ಅಲ್ಲೇ. ಯಾವುದೋ ಹಳೆ ಕಾಯಿನ್ಸು, ಹಳೆ ದೇವ್ರದ್ದು ಮೂರ್ತಿ ಎಲ್ಲ ತೋರಿಸಿದ್ವಳ. ಇವಂಗೆ ಅದು ಮಜಾ ಬಂದಿಲ್ಲ. ಮನೆಗೆ ಬಂದವಂಗೆ ಅಷ್ಟು ಸಮಾಧಾನ ಇಲ್ಲ, ಭಾಳ ದುಃಖದಲ್ಲಿದ್ದ. ಬಸ್ಸಲ್ಲಿ ಹೋಗ್ಬೇಕಾರೆ ಹಾಡು ಹಾಕಿದ್ವಳ, ಡ್ಯಾನ್ಸ್ ಮಾಡೋದು ನಡ ಬಿಟ್ಟರೆ ಮ್ಯೂಸಿಯಮ್ ಮಜಾನೇ ಬೈಂದಿಲ್ಲ ಹೇಳ. ಇದು ಸಣ್ಣ ಮಕ್ಕಳ ವಿಷಯ ಆಯ್ತು. ನಮ್ಮ ವಿಷಯದಲ್ಲೂ ಎಷ್ಟು ಸತಿ ಹಿಂಗೆ ಆಗ್ತಿಲ್ಲ ಹೇಳಿ. ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊತೀಯ, ಎಕ್ಸ್ಪೆಕ್ಟ್ ಮಾಡ್ತೀಯ ಒಂದು ವ್ಯಕ್ತಿ ಬಗ್ಗೆ, ಒಂದು ವಸ್ತುವಿನ ಬಗ್ಗೆ, ಅಥವಾ ಒಂದು ಘಟನೆ ಬಗ್ಗೆ. ಹಿಂಗೆ ಆಗ್ತು ಹೇಳಿ ಅಂದ್ಕೊಂಡಿರ್ತೀಯ, ಹಂಗಾಗಿರ್ತಿಲ್ಲ. ಆವಾಗ ಅದನ್ನು ಒಪ್ಕೊಳ್ಳವು, ಎಕ್ಸೆಪ್ಟ್ ಮಾಡ್ಕೊಳ್ಳವು. ಅದ್ರ ಬಿಟ್ಟಿಕ್ಕೆ ಬೇಜಾರು ಮಾಡ್ಕೊ ಕೂತ್ಕೊಂಡ್ರೆ ಅದನ್ನ ಚೇಂಜ್ ಮಾಡಲು ಬತ್ತಾ? ಅದೇ ರಿಯಾಲಿಟಿ, ಅದೇ ನಿಜ, ಅದೇ ಸತ್ಯ. ಅದನ್ನ ಚೇಂಜ್ ಮಾಡಲು ಬತ್ತಾ ನಮ್ಮ ಹತ್ರ? ಇಲ್ಲೇ. ಎಷ್ಟೋ ಸತಿ ಪರೀಕ್ಷೆ ರಿಸಲ್ಟ್ ಬತ್ತಲ್ಲಿ, ಎಕ್ಸಾಮ್ ರಿಸಲ್ಟ್, ಅದರಲ್ಲಂತೂ ಹಿಂಗೆ ಆಗೇ ಆಗ್ತು. ನಾವು ಅಷ್ಟು ಎಕ್ಸ್ಪೆಕ್ಟ್ ಮಾಡಿದ್ದಿದ್ದು, ಇಷ್ಟು ಎಕ್ಸ್ಪೆಕ್ಟ್ ಮಾಡಿದ್ದಿದ್ದು ಆಗ್ತು. ಅದು ರಿಯಾಲಿಟಿ ಎಂಥದ್ದು? ಈಗ ಎಂಥ ಮಾರ್ಕ್ಸ್ ಬಂದು ಅದು ರಿಯಾಲಿಟಿ, ಅದನ್ನು ಒಪ್ಕೊಳ್ಳವು. ಅದನ್ನ ಒಪ್ಕೊಂಡ್ವಾ ಆವಾಗ ಬೇಜಾರು ಮಾಡ್ಕೊಂಬಿಲ್ಲ. ಮುಂದೆ ಹೆಂಗೆ ನಮ್ಮನ್ನು ನಾವು ಮಾಡಿಫೈ ಮಾಡ್ಕೊಳ್ಳವು, ಕರೆಕ್ಷನ್ ಮಾಡ್ಕೊಳ್ಳವು. ನಮ್ಮ ತಪ್ಪಾಗಿದ್ದು ಎಲ್ಲಿ ತಿದ್ಕೊಳ್ಳವು, ಮುಂದೆ ಸರಿ ಅಪ್ಪಲೆ ಯಾವುದನ್ನು ಸರಿ ಮಾಡವು, ಮುಂದೆ ನಮಗೆ ಬೇಕಾಗಿರೋದು ಬಪ್ಪಲೆ ಯಾವುದನ್ನು ಸರಿ ಮಾಡವು ಹೇಳಿ ನೋಡಿದ್ರೆ ಆವಾಗ ಮುಂದೂ ಹಿಂಗೆ ನಿರೀಕ್ಷೆ ಮಾಡ್ಕೊಂಡು ಬೇಜಾರಪ್ಪ ಪರಿಸ್ಥಿತಿ ಗೊತ್ತಿಲ್ಲ. ಹೌದಲ್ದ ಹೇಳಿ?